पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೇದಾಗಿ ಆರ್ಥಿಕ ವಿಚಾರದ ಬಗ್ಗೆ ನೋಡೋದಾದರೆ, ನಿಮ್ಮ ಆದಾಯದಲ್ಲಿ ಯಾವುದೇ ಕೊರತೆ ಅನ್ನುವಂಥದ್ದು ಇರೋದಿಲ್ಲ. ನೀವು ಮಾಡಿರುವಂತಹ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂಥದ್ದು ಯೋಗವಿದೆ. ಮನೆಯ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ಖರ್ಚಾಗಬಹುದು. ಆದರೂ ಕೂಡ ಅತಿ ದೊಡ್ಡ ಮಟ್ಟದ ಹಣವನ್ನು ಸಾಲವಾಗಿ ನೀಡಬೇಡಿ. ಉದ್ಯಮಿಗಳಿಗೆ ಈ ತಿಂಗಳು ಸಕಾರಾತ್ಮಕ ಯೋಗವನ್ನು ತಂದುಕೊಡ್ತಾ ಇದೆ. ಉದ್ಯೋಗವನ್ನು ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕಾಗಿದ್ದರೆ ಜೂನ್ ತಿಂಗಳು ಉತ್ತಮವಾದ ಅವಕಾಶ ನಿಮಗೆ ತೆರೆದುಕೊಡ್ತದೆ. ಸಹ ಉದ್ಯೋಗಗಳಿಂದ ನಿಮಗೆ ಉತ್ತಮವಾದ ಬೆಂಬಲ ಸಿಗ್ತದೆ. ಆದರೆ ನೀವು ಮಾಡುವಂಥ ಕೆಲಸದ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ರಹಸ್ಯವನ್ನು ಬಿಟ್ಕೊಡಬೇಡಿ. ಇನ್ನು ವ್ಯಾಪಾರಸ್ಥರಿಗೆ ಈ ಜೂನ್ ತಿಂಗಳು ಉತ್ತಮವಾದ ತಿಂಗಳಂತಲೇ ಹೇಳ್ಬೋದು. ವಿಶೇಷವಾಗಿ ಕಬ್ಬಿನ, ರಿಯಲ್ ಎಸ್ಟೇಟ್, ಯಂತ್ರೋಪಕರಣ ಕ್ಷೇತ್ರದಲ್ಲಿದ್ದವರಿಗೆ ಒಳ್ಳೆಯ ಲಾಭವಿದೆ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಈ ಜೂನ್ ತಿಂಗಳು ಉತ್ತಮವಾದ ಸಮಯ. ಇನ್ನು ಕೌಟುಂಬಿಕ ವಿಚಾರದ ಬಗ್ಗೆ ನೋಡೋದಾದರೆ, ಮನೆಯಲ್ಲಿ ಸುಖ ಶಾಂತಿ ನೆಲೆಸ್ತದೆ. ಹೊರ ಹುಟ್ಟಿದವರಿಂದ ಉತ್ತಮವಾದ ಬೆಂಬಲ ನಿಮಗೆ ಸಿಗ್ತದೆ. ಆದರೆ ನಿಮ್ಮ ಅತಿಯಾದ ಗಂಭೀರ ಸ್ವಭಾವದಿಂದ ಮನೆಯವರಿಗೆ ನಿಮ್ಮಿಂದ ಬೇಸರ ಆಗಬಹುದು. ಹಾಗಾಗಿ ಸ್ವಲ್ಪ ಸಮಯ ಅವರಿಗೆ ಮೀಸಲಿಡಿ. ಇನ್ನು ಪ್ರೇಮಿಗಳ ನಡುವೆ ಪರಸ್ಪರ ಗೌರವ ಹಾಗೂ ಪ್ರೀತಿ ಹೆಚ್ಚಾಗ್ತದೆ. ಇನ್ನು ಆರೋಗ್ಯದ ಕಡೆ ನೋಡೋದಾದರೆ, ಶನಿಯ ಪ್ರಭಾವದಿಂದ ಸಣ್ಣ ಪುಟ್ಟ ಕೀಲು ನೋವು, ಬೆನ್ನು ನೋವು ಕಾಣಿಸ್ಕೊಳ್ಬೋದು. ಪ್ರತಿದಿನ ಬೆಳಿಗ್ಗೆ ಲಘು ವ್ಯಾಯಾಮವನ್ನು ಮಾಡಿ. ಹಸಿರು ತರಕಾರಿ ಹಾಗೂ ಪೌಷ್ಟಿಕಯುಕ್ತ ಆಹಾರವನ್ನು ಸೇವನೆ ಮಾಡಿ. ನಿಮ್ಮ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಪ್ರತಿ ಶನಿವಾರ ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಎಲ್ಲನ್ನೇ ದೀಪವನ್ನು ಹಚ್ಚಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವುದರಿಂದ ಶನಿಯ ನಕಾರಾತ್ಮಕಗಳ ಪ್ರಭಾವಗಳು ದೂರ ಆಗ್ತದೆ. ಒಟ್ಟಾರೆ ಇದಾಗಿತ್ತು ಮಕರ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮದು ಕೂಡ ಮಕರ ರಾಶಿ ಆಗಿದ್ದರೆ ಜೈ ಶನಿದೇವ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.